ಮದ್ವೆ ಅನ್ನೋದು ನಮ್ಮ ಹೆಣ್ಮಕ್ಳ ಲೈಫ್ ಅಲ್ಲಿ ಎಷ್ಟು ಚೇಂಜಸ್ ತರುತ್ತೆ ನೋಡಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ಅಮಾವಾಸ್ಯೆ ಇದ್ದಿದ್ರಿಂದ ಪೂಜೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೆ. ಮನೆ ಅಂಗ್ಲ ಮತ್ತೆ ಮನೆ ಹೊಸ್ಲನ್ನ ಕ್ಲೀನ್ ಮಾಡ್ಕೊಂತಾ ಇದೀನಿ. ಹೊಸ್ಲನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಅರ್ಶನ ಹಚ್ತಿದೀನಿ. ಹೊಸ್ಲಿಗೆ ಅರ್ಶನ ಯಾಕೆ ಹಚ್ತಾರಪ್ಪ ಅಂತಂದ್ರೆ ಮನೆಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಹಾಗೆ ಯಾವ್ದೇ ದುಷ್ಟಶಕ್ತಿಗಳು ಮನೆ ಹೊಸ್ಲನ್ನ ದಾಟಿ ಒಳಗ್ ಬರ್ಬಾರ್ದು ಅಂತ ಅರ್ಶನ ಹಚ್ತಾರಂತೆ. ನಿಜ ಹೇಳ್ಬೇಕಂದ್ರೆ ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದ್ ಗೊತ್ತಿಲ್ಲ. ಆದ್ರೆ ನನಗ್ ಗೊತ್ತಿಲ್ಲದನ್ನ ಒಬ್ರತ್ರ ಕೇಳಿ ತಿಳ್ಕೊಂಡ್ ಮಾಡ್ತೀನಿ. ಬಾಗ್ಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿದಾದ್ಮೇಲೆ ಕಾಫಿಗೆ ಡಿಕಾಕ್ಷನ್ ರೆಡಿ ಮಾಡೋಣ ಅಂತ ಹೋದೆ. ನನಗಂತೂ ಬೆಳಿಗ್ಗೆ ಸಂಜೆ ಕಾಫಿ ಇರ್ಲೇಬೇಕು, ಇಲ್ಲ ಅಂದ್ರೆ ದಿನವಿಡೀ ಏನೋ ಕಳ್ಕೊಂಡಿರೋ ತರ ಫೀಲ್ ಆಗಿರುತ್ತೆ. ಅದಕ್ಕೆ ನಾನಿಲ್ಲಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಪುಡಿನ ಯೂಸ್ ಮಾಡ್ತೀನಿ. ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಪೂಜೆ ಮುಗಿದ್ರೊಳಗಡೆ ಡಿಕಾಕ್ಷನ್ ರೆಡಿ ಆಗ್ಲಿ ಅಂತ ಇಡ್ತಾ ಇದೀನಿ. ನನಗೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹೇಳಿದಿರಿ, ರಾಘವೇಂದ್ರ ಸ್ವಾಮಿ ಫೋಟೋನ ದೇವ್ರ ಮನೇಲಿ ಇಡಬಾರ್ದು, ಹಾಗೆ ಅದಕ್ಕೆ ಗಂಧದ ಕಡ್ಡಿ ಹಚ್ಚಬಾರ್ದು ಅಂತ. ಹೌದು, ಅದನ್ನೆಲ್ಲ ಮಾಡಬಾರ್ದಂತೆ. ಸೊ ಇದಕ್ಕೆ ನಾನು ಆದಷ್ಟು ಬೇಗ ಒಂದು ವ್ಯವಸ್ಥೆನ ಮಾಡ್ತೀನಿ. ಪೂಜೆ ಮಾಡಕಂತ ನೆನ್ನೆ ಇಟ್ಟಿರೋ ಹೂವೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡೆ. ಮದ್ವೆ ಆದ್ಮೇಲೆ ನನ್ ಮೇಲೆ ನನಗೆ ಆಶ್ಚರ್ಯ ಆಗಿದ್ದೇನಂದ್ರೆ ದಿನನಿತ್ಯ ಪೂಜೆ ಎಲ್ಲ ಮಾಡ್ತೀನಿ. ಮುಂಚೆ ತರ ಸುಮ್ನೆ ಅನ್ನೆಸೆಸರಿ ಕೋಪ ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಟಿದೀನಿ. ಎಲ್ಲದಕ್ಕೂ ತುಂಬಾ ಈಸಿಯಾಗಿ ಹೊಂದ್ಕೊಂಡು ಹೋಗ್ತಾ ಇದೀನಿ. ಒಂದೊಂದ್ಸಲಿ ನನ್ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ಇವಳೇನಪ್ಪ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದಾಳಂತ ಎಲ್ಲ ಅನ್ಕೋಬಿಡಿ. ಎಲ್ಲರ ಲೈಫ್ ಅಲ್ಲೂ ಈ ತರ ಪಾಸಿಟಿವ್ ಚೇಂಜಸ್ ಆಗ್ಲಿ ಅಂತ ಹೇಳ್ದೆ ಅಷ್ಟೇ. ಹಾಗೆ ಬದಲಾವಣೆ ಅನ್ನೋದು ಎರಡ್ ತರ ಇರುತ್ತೆ. ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್. ನಾವೇನಾದ್ರೂ ನೆಗೆಟಿವ್ ನ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ಸ್ಟಾರ್ಟಿಂಗ್ ಏನೋ ಚೆನ್ನಾಗಿರುತ್ತೆ ಅನ್ಸುತ್ತೆ, ಆದ್ರೆ ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗುತ್ತೆ. ಆದ್ರೆ ಪಾಸಿಟಿವ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದಾ. ಇದನ್ನೆಲ್ಲ ನಿಮ್ಗೆ ಹೇಳೋವಷ್ಟು ದೊಡ್ಡೋಳಲ್ಲ ನಾನು, ಆದ್ರೆ ನನಗೆ ಅನ್ಸಿದ್ದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಷ್ಟೇ. ಪೂಜೆ ಎಲ್ಲ ಮುಗಿಸಿ ಬರೋದ್ರೊಳಗಡೆ ಇಲ್ಲಿ ಡಿಕಾಕ್ಷನ್ ಕೂಡ ರೆಡಿ ಆಗಿತ್ತು. ಹಾಲ್ನ ಕಾಯಿಸಿ ಕಾಫಿನ ರೆಡಿ ಮಾಡ್ಕೊಂತಾ ಇದ್ದೀನಿ. ನನ್ಗೆ ಫಿಲ್ಟರ್ ಕಾಫಿ ಕುಡಿಯೋದಂದ್ರೆ ತುಂಬಾನೇ ಇಷ್ಟ. ನನ್ಗೆ ಬೇರೆ ಕಾಫಿ ಪೌಡರ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಮಾಲ್ಗುಡಿ ಫಿಲ್ಟರ್ ಕಾಫಿ ಅಂದ್ರೆ ಎಷ್ಟು ಸರಿ ಬೇಕಾದ್ರೂ ಕುಡಿಬಹುದು. ನೀವು ಕೂಡ ನಿಮ್ ದಿನನ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಇಂದಾನೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ.